ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಪತ್ರಿಕಾ ಮತ್ತು ಟಿ ವಿ ಚಾನೆಲ್ ಮಾಧ್ಯಮದವರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇವೆ. ತುರ್ತಾಗಿ ಕರೆದ್ವಿ, ಆದರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ, ಧನ್ಯವಾದಗಳನ್ನು ಹೇಳ್ತಾ, ನೆಲ, ಜಲ, ಭಾಷೆ ಈ ಮೂರಕ್ಕೂ ಕೂಡ ಧಕ್ಕೆ ಆಗುತ್ತೆ ಎಂದಾಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವ್ಯಾವತ್ತೂ ನಿಂತಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಅವತ್ತು ಮಹದಾಯಿ ಇರ್ಬೋದು, ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ, ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೀವಿ. ಮಹದಾಯಿ ಹೋರಾಟದಲ್ಲೂ ಕೂಡ, ಕಳಸಾ ಬಂಡೂರಿಯ ಹೋರಾಟದಲ್ಲೂ ಕೂಡ ನಾವು ರೈತ ಬಾಂಧವರ ಪರವಾಗಿಯೇ ಇದ್ವಿ. ಹುಬ್ಬಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ವಿ. ನಾವೆಲ್ಲರೂ ಇಡೀ ಚಿತ್ರರಂಗ ಹೋಗಿದ್ವಿ. ಇದೇ ನಮ್ಮ ಸಾರಾ ಗೋವಿಂದ್ ಅವರಿದ್ದರು, ಇಡೀ ಅವರ ಅಧ್ಯಕ್ಷರಾಗಿದ್ದರು. ಕಲಾವಿದರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಉಪಾಧ್ಯಕ್ಷರಲ್ಲ, ಈಗ ಅವರ ಅಧ್ಯಕ್ಷರೇ ಅವರು ಬಂದಿದ್ದಾರೆ. ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಗೌರವಾನ್ವಿತ ಸದಸ್ಯರೆಲ್ಲರೂ ಕೂಡ ಇಲ್ಲಿದ್ದಾರೆ, ಮಾಜಿ ಅಧ್ಯಕ್ಷರುಗಳಿದ್ದಾರೆ. ಇವರ ಮುಖಾಂತರ ನಂಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಭಾಷೆ ಬದುಕಿದ್ರೆ, ಮನುಷ್ಯ ಬದುಕಿದ್ರೆ, ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ದರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರ ಪರ ಇರ್ತೀವಿ. ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಗಿದೆ. 2 ತಿಂಗಳಿಂದ ಒಂದೇ ಒಂದು ಡ್ಯಾಮ್ಗೂ ಕೂಡ ಒಂದು ಹನಿ ನೀರು ಬಂದಿಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ಏನು ಡೆಲ್ಲಿಲಿ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಇದೆಯೋ ಅದು ಅವೈಜ್ಞಾನಿಕವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅವರು ಕೊಡೋದಕ್ಕೆ ಮುಂಚೆ ಕರ್ನಾಟಕಕ್ಕೆ ಒಂದು ತಂಡವನ್ನು ಕಳಿಸಿ, ತಜ್ಞರ ತಂಡವನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಿ ಏನು ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ ಎಲ್ಲ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಲಿ. ಕಳೆದ ವರ್ಷ ಬೇಕಾದಷ್ಟು ಮಳೆ ಆಯಿತು, ಸುಮಾರು 100 TMC ನೀರು ತಮಿಳುನಾಡಿಗೆ ಹೋಯಿತು. ನಾವು ಹಿಡಿದಿಟ್ಕೊಳ್ಳಿಲ್ಲ, ಬಿಟ್ಟು ನಾವು ಬಿಡಬಾರ್ದು ಅಂತ ಯಾವತ್ತೂ ಇಲ್ಲ. ಏನು ಅಲ್ಲಿ ಯಾವ ರೀತಿ ರೈತ ಬಾಂಧವರು ಅಥವಾ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಅವರು ಹೆಜ್ಜೆಯನ್ನು ಇಡ್ತಾರೋ ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಅವ್ರ ಹೆಜ್ಜೆಗೆ ನಾವು ಕೈ ಜೋಡಿಸೋಂಥ ಕೆಲಸ ಅವತ್ತು ಮಾಡಿದ್ದೀವಿ, ಇವತ್ತು ಮಾಡ್ತೀವಿ. ಯಾಕೆಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅದರದ್ದೇ ಆದಂಥ ಒಂದು ಗೌರವ ಇದೆ. ಅದನ್ನು ಉಳಿಸ್ಕೊಂಡು ಹೋಗೋವಂಥ ಕೆಲಸವನ್ನು ಯಾವತ್ತು ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ, ಯಾರೂ ಕೂಡ ಇದ್ರ ಬಗ್ಗೆ ಅನುಮಾನ ಪಡೋದು ಬೇಡ. ನೆಲ, ಜಲ, ಭಾಷೆ ವಿಷಯ ಬಂದಾಗ ಇಡೀ ಚಿತ್ರರಂಗ ನಾಡಿನ ಪರವಾಗಿರುತ್ತೆ. ಅದು ನಮ್ಮ ಕರ್ತವ್ಯ ಕೂಡ. ಯಾಕೆಂತ ಹೇಳಿದ್ರೆ ಇಲ್ಲಿ ಇವತ್ತು ಎಲ್ಲರೂ ಕೂಡ ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಜನ ನಿನ್ನೆ ನಡೆದಂಥ ಕೆಲವು ಹೋರಾಟಗಳಲ್ಲಿ ಯಾರ್ದೂ ಕೂಡ ಅಪಸ್ವರ ಬಂದಿಲ್ಲ. ಎಲ್ಲರೂ ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕುಡಿಯೋದಕ್ಕೆ ನೀರಿಲ್ಲ ಅಂತ ಇದ್ದೀವಿ. ತಮಿಳುನಾಡು 3ನೇ ಬೆಳೆ ಕುರುವೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ನಮಗಿಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅವರು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಆ ನೀರು ಬಿಡೋವಂಥ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. 91ರಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆವತ್ತಿನ ಮುಖ್ಯಮಂತ್ರಿ ನಮ್ಮ ಬಂಗಾರಪ್ಪನವರು ಅವತ್ತು ನಮ್ಮ ಹೋರಾಟ ಎಲ್ಲವನ್ನು ನೋಡಿದ ಮೇಲೆ, ಕರ್ನಾಟಕದ ಹೋರಾಟ ನೋಡಿದ ಮೇಲೆ ಅವರು ಒಂದು ತೀರ್ಮಾನಕ್ಕೆ ಬಂದರು. ನಾವೆಲ್ಲ ಒತ್ತಾಯ ಮಾಡಿದ್ರು, ದಯಮಾಡಿ ಇಂಥ ಪರಿಸ್ಥಿತಿಯಲ್ಲಿ ನೀರು ಬಿಡಬೇಡಿ ಸರ್, ಈ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದಾಗ ಸುಗ್ರೀವಾಜ್ಞೆ ಹೊರಡಿಸಿ ಇಡೀ ಕರ್ನಾಟಕಕ್ಕೆ ಮಾದರಿ ಮುಖ್ಯಮಂತ್ರಿಗಳಾದರೂ ಸುಗ್ರೀವಾಜ್ಞೆ ಹೊರಡಿಸಿದ್ರು. ಆ ಪರಿಸ್ಥಿತಿ ಈಗ ಬರೋದು ಬೇಡ. ಕೂತು ನಿಂತು ತಮಿಳುನಾಡು ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾಯಿದ್ದಾರೆ, ಅವ್ರು ಖುದ್ದು ಪರಿಶೀಲನೆ ಮಾಡಲಿ, ನೋಡಲಿ, ವಾಸ್ತವಾಂಶನ ನೋಡಲಿ, ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಭಾರತೀಯರು ಹೌದು, ಅಣ್ಣ ತಮ್ಮದಿರು.
ಈಗ ನೀರಿನ ವಿಚಾರದಲ್ಲಿ ಅದರಲ್ಲಿ ವಿಶೇಷವಾಗಿ ಕಾವೇರಿ ಹುಟ್ಟಿ ಹೇರಿಗೆದು ರೀತಿ ಹೋರಾಟ ಮಾಡಬೇಕು. ಅದನ್ನು ನಾವು ರೂಪಿಸ್ಕೊತೀವಿ. ಮೇಡಮ್, ಚಿತ್ರರಂಗದ ಒಗ್ಗಟ್ಟು ಹೇಗಿದೆ ಈಗ ನಿಮ್ಮ ದೃಷ್ಟಿಯಲ್ಲಿ? ಯಾಕಂದ್ರೆ ನೀವು ಕಲಾವಿದರು. ನಮ್ಮಲ್ಲಿ ಅದ್ಭುತವಾಗಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ಚಿತ್ರರಂಗದಲ್ಲಿ ಕೆಲಸದಲ್ಲಿ ಒತ್ತಡದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳು ಮಾಡುವಾಗ ಬರುವಾಗ ಬರಲಿಲ್ಲ ಅಂತಲ್ಲ, ಬಟ್ ಒಂದು ಸತ್ಯ, ಭಾಷೆ, ನೆಲ, ಜಲ, ಈ 3 ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕೆಂದರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ ನಾವು ಈ 3 ವಿಚಾರವಾಗಿ. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ದರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿದ್ದೀವಿ. ಮೇಡಮ್, ಈ ವಿಚಾರಕ್ಕೆ ಒಂದಾಗಿದ್ದೀವಿ, ಸಾಕಷ್ಟು ಅಂತದ್ದು ಸಾಬೀತಾಗಿದೆ ಕೂಡ. ಬಟ್ ಕೆಲವು ಸಂದರ್ಭದಲ್ಲಿ ನಾವು ಕೂಡ ಇದನ್ನ ಕೇಳಿದ್ದೀವಿ, ಗಮನಕ್ಕೆ ತರೋ ಪ್ರಯತ್ನ ಇದೆ. ಅಂದ್ರೆ ಈ ಇಂಡಸ್ಟ್ರಿಯ ಉಳಿವಿಗೂ ಕೂಡ ಚಿತ್ರೋದ್ಯಮದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ಚರ್ಚೆ ಸಾಕಷ್ಟು ಸಂದರ್ಭದಲ್ಲಿ ಆಗಿದೆ. ಈ ವಿಚಾರ ಒಂದು ನಿಮಿಷ ನಾನೇ ಮಾತಾಡ್ತೀನಿ. ಸರಿ, ನೀವೇ. ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಇಲ್ಲ ಏನೋ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ. ಸರ್, ಖಂಡಿತ ಕೆಲವು ಅಲ್ಲಲ್ಲ, ಒಂದು ನಿಮಿಷ ನನ್ನ ಪ್ರಶ್ನೆ ಮುಗಿಸ್ತೀನಿ, ಓಕೆ, ಕೇಳಿಸ್ಕೊಳ್ಳಿ ಫಸ್ಟ್. ಸರ್, ನಾನು ಚಿತ್ರರಂಗದಲ್ಲಿ ದಯವಿಟ್ಟು ನಿಮ್ಮಲ್ಲಿ ಗೋವಿಂದವ್ರೆ, ಒಂದು ನಾನು ನಿಮಿಷ ಇರಿ ರಿಕ್ವೆಸ್ಟ್ ಗೋವಿಂದವ್ರೆ. ಮಾಡ್ತೀನಿ. ಇರ್ಲಿ, ನಾವೆಲ್ಲ ಒಂದೇ ಕುಟುಂಬ, ಇರ್ಲಿ ಗೋವಿಂದು. ಅಲ್ಲಲ್ಲ, ಮನಸ್ಸಲ್ಲಿ ಆದ್ರೆ ಏನ್ ಮಾತಾಡ್ಲಿ? ಅದು ಇದು ಕಾವೇರಿ ವಿಚಾರಕ್ಕೆ ಮಾತ್ರ ಸೀಮಿತವಾಗಿರಲಿ ಸರ್. ಆಯ್ತು ಸರ್, ಬೇರೆ ನಾವು ವಿಷಯ ಆಮೇಲೆ ಹೋರಾಟ ಮಾತಾಡೋಣ. ಎಲ್ಲ ಕಲಾವಿದರು ದಯವಿಟ್ಟು ಹೌದು, ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಬರ್ತಾರಲ್ಲ, ಬಂದೇ ಬರ್ಬೇಕು. ಬರಲೇಬೇಕು. ಬರಲೇಬೇಕು. ಬಟ್ ಇದನ್ನ ಇದಕ್ಕಿಂತ ಬರೀ ಕಾವೇರಿ ದೊಡ್ಡವ್ರು ಯಾರು ಇಲ್ಲ ಸೀಮಿತ ಇಲ್ಲಿ. ಮಾಡ್ಕೊಳ್ಳಿ ಸರ್, ಪ್ಲೀಸ್. ಸರ್, ಕಾವೇರಿ ಹೋರಾಟದ ಹೌದು. ಜೊತೆಗೆ ಇಂಡಸ್ಟ್ರಿ ಒಂದು ಉಳಿವಿನ ಪ್ರಶ್ನೆ ಕೂಡ ಇದೆ. ನೀವು ಅದು ಆಮೇಲೆ ಸರ್, ಮಾತಾಡೋಣ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ಚಿತ್ರರಂಗದಲ್ಲಿ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಅದು ಎಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಹೊರಟಿದ್ದೀವಿ, ಮಾಡಿದ್ದೀವಿ. ಅದೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಅದು ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ಹೇಳ್ತೀನಿ. ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಂಥ ಅಂಬರೀಷ್ ರವರು ಅಂಥ ಒಂದು ಸ್ಥಾನನ ತ್ಯಾಗ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಥ ಒಂದು ಸ್ಥಾನನ ತ್ಯಾಗ ಮಾಡಿ ಸ್ಪಾಟಲ್ಲಿ ರಿಸೈನ್ ಮಾಡಿಬಿಟ್ಟು ಬಿಸಾಕ್ ಬಂದಿರೋ ಅಂಥ ಒಂದು ಅಂಥ ಒಂದು ಸಚಿವ ಸ್ಥಾನನ ಬಿಟ್ಟು ಬಂದಂಥವ್ರು ಅವರು. ಅವ್ರನ್ನೆಲ್ಲ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ದಯವಿಟ್ಟು ಯಾವುದೇ ಅನುಮಾನ ಬೇಡ. ಈಗ ನಮ್ಮ ಅಧ್ಯಕ್ಷರಾಗ್ಬೋದು ಸಾರಗೋವಿಂದ್ ಅವರು ಹೇಳ್ದಂಗೆ, ಈ ನಾಡು ನುಡಿ ಜಲ ಮತ್ತು ಭಾಷೆ ವಿಷಯದಲ್ಲಿ ಏನೇ ಬಂದರೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದರೆ ಕಲಾವಿದರ ಸಂಘ ಕೂಡ, ಒಂದು ನಿಮಿಷ, ಪ್ರತಿ ಅಂಗಗಳು ಕೂಡ. ಅದನ್ನು ಹೇಳಕ್ಕೆ ಬಂದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಸಂಘ ಸಂಸ್ಥೆಗಳೆಲ್ಲರೂ ಅದನ್ನು ಪಾಲಿಸ್ತೀವಿ. ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಒಗ್ಗಟ್ಟು ಅದನ್ನೆಲ್ಲ ಚಿತ್ರರಂಗದ ಬೆಳವಣಿಗೆಗೆ ಇರುತ್ತೆ ಹೊರತು, ಆ ಕಿತ್ತಾಟ ಪತಾಟ ಏನಿದ್ರು ಚಿತ್ರರಂಗದ ಬೆಳವಣಿಗೆಗೆ ಇರ್ತದೆ ಹೊರತು. ಬಟ್ ವೈಯಕ್ತಿಕವಾಗಿ ನಮ್ಮಲ್ಲಿ ಯಾವುದೇ ದ್ವೇಷ ಇಲ್ಲ. ಚಿತ್ರರಂಗ ಬೆಳೀಬಾರ್ದು ಅನ್ನೋ ಉದ್ದೇಶದಿಂದ ಯಾರೂ ಇಲ್ಲ ಇಲ್ಲಿ. ಚಿತ್ರರಂಗ ಬೆಳೆಯೋಕ್ಕೋಸ್ಕರನೇ ಆ ಒಗ್ಗಟ್ಟು ಇರಲ್ಲ ಅಂತ ನಿಮ್ಗೆ ಅಂದ್ಕೊಂಡಿರ್ಬೋದೇನೋ. ಇದರಲ್ಲಿ ಇನ್ನೊಂದ್ಸರಿ ಮಾತಾಡೋಣ. ಬಟ್ ಯಾವುದೇ ಭೇದ ಭಾವ ಬೇಡ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ, ಈ ಹೋರಾಟಕ್ಕಲ್ಲ, ಎಲ್ಲ ಹೋರಾಟಕ್ಕೂ ಜೊತೆಲಿ ಇದ್ದೇ ಇರ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಾತು ತಿಳ್ಕೊಳ್ಳಿ, ಕಲಾವಿದರು ಬಂದರೆ ಸಕ್ಸಸ್ ಆಗುತ್ತೆ ಇದು ಅನ್ನೋ ತಿಳ್ಕೊಬೇಡಿ. ಬರ್ತಾರೆ, ಎಷ್ಟು ಜನ ಕಲಾವಿದರು ಅಂತ ನಿಮ್ಗೆ ಗೊತ್ತು ಚೆನ್ನಾಗಿ, ಎಲ್ಲರೂ ಬರ್ತಾರೆ, ಅನುಮಾನನೇ ಬೇಡ ಅಂತ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ.